Hello dear students, next concept from the same chapter, moving charges and magnetism. The concept is Lorentz force. Lorentz force andre the force experienced by the charged particle when it is moving in a region where both electric field and magnetic field are present. Andre ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಇರ್ತಕ್ಕಂಥ ಒಂದು ರೀಜನ್ ಅಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ಆದಾಗ ಫೋರ್ಸ್ ಏನಾಗಿರುತ್ತೆ ಅಂದ್ರೆ ದ ಫೋರ್ಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ as ಫೋರ್ಸ್ ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ Lorentz force is nothing but sum of the force experienced by the electric field and the magnetic field. Electric field q into E, magnetic field qvb sin theta. ವೆಕ್ಟರ್ ಫಾರ್ಮ್ ಅಲ್ಲಿ ಬರೆದಾಗ q is a charge, is a scalar, E is a vector plus q is a scalar. ಇದು v ಅನ್ನೋದು ವೆಕ್ಟರು, b ಅನ್ನೋದು ವೆಕ್ಟರ್, ಸೈನ್ ಇರೋದ್ರಿಂದ ಕ್ರಾಸ್ ಪ್ರಾಡಕ್ಟ್ ಬರುತ್ತೆ. ಸೊ v ಕ್ರಾಸ್ b, ದಿಸ್ ಇಸ್ ದ ವೆಕ್ಟರ್ ಫಾರ್ಮ್ ಆಫ್ ದ Lorentz ಫೋರ್ಸ್. ನೋಡಿ, ದೇರ್ ಆರ್ ಟೂ ಕೇಸಸ್ ದ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡು ಮತ್ತು ಚಾರ್ಜ್ಡ್ ಪಾರ್ಟಿಕಲ್ ಮೂರೂ ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆದಾಗ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್ ಡೈರೆಕ್ಷನ್ ಇದ್ದು ಚಾರ್ಜ್ಡ್ ಪಾರ್ಟಿಕಲ್ ಆಂಟಿ ಪ್ಯಾರಲಲ್ ಮೂವ್ ಆದಾಗ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆದಾಗ, ದಟ್ ಈಸ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆರ್ ಥೀಟಾ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗಿದ್ರೆ, ಈ ಕೇಸಲ್ಲಿ ಏನಾಗಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡಸ್ ನಾಟ್ ಡಿಪೆಂಡ್ ಆನ್ ದ ಆಂಗಲ್, magnetic field will depend on the angle. So theta is equal to 0 degree, sin 0 will be 0, so magnetic force becomes 0. We already studied this thing. When a charged particle moving parallel or anti-parallel to the magnetic field, the magnetic force will be 0 on the charged particle. So magnetic force ಏನಾಯಿತು 0 ಆಯಿತು. So there will be only electric force, that is equal to q into E. We know that magnetic force does not increase or decrease the speed of the charged particle, it only changes the direction of the charged particle. So work done by the magnetic force on the charged particle will be 0. Similarly, one more concept here, electric field. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸು ಚಾರ್ಜ್ಡ್ ಪಾರ್ಟಿಕಲ್ನ ಸ್ಪೀಡನ್ನ ಇನ್ಕ್ರೀಸು ಮಾಡಲ್ಲ, ಡಿಕ್ರೀಸು ಮಾಡಲ್ಲ. ಹಾಗಾದ್ರೆ ಯಾವ ಫೋರ್ಸ್, ಯಾವ ಫೀಲ್ಡ್ ಇನ್ಕ್ರೀಸ್ ಮಾಡುತ್ತಂದ್ರೆ ದಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ದ ಸ್ಪೀಡ್, ಮೊಮೆಂಟಮ್ ಆಸ್ ವೆಲ್ ಆಸ್ ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಬಿ ಚೇಂಜಸ್. ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೆಕ್ಸ್ಟ್, if electric field, magnetic field as well as velocity vector means charged particle all are perpendicular to each other. ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡು y ಆಕ್ಸಿಸ್ ಅಲ್ಲಿದೆ, ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ದ x ಆಕ್ಸಿಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ z ಆಕ್ಸಿಸ್ ಅಲ್ಲಿದೆ. ಎಲ್ಲವೂ ಕೂಡ ಮೂರು ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಈ ರೀತಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡು, ಚಾರ್ಜ್ಡ್ ಪಾರ್ಟಿಕಲ್, ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ. ಸೊ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಎಕ್ಸ್ಪೀರಿಯನ್ಸಸ್ ಎಲೆಕ್ಟ್ರಿಕ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೋರ್ಸಿನ ಡೈರೆಕ್ಷನ್ ಹೇಗಿರುತ್ತೆ? ಚಾರ್ಜ್ಡ್ ಪಾರ್ಟಿಕಲ್ ಈಗ ಎಂಟರ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ನಾವೇನ್ ಮಾಡಬೇಕು, ತಂಬನ ಏನ್ ಮಾಡಬೇಕು ಅಂದ್ರೆ ಫಿಂಗರ್ಸ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಲ್ಲಿ ಇಟ್ಕೋಬೇಕು. ಚಾರ್ಜ್ಡ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ? ಈ ಡೈರೆಕ್ಷನ್ ಅಲ್ಲಿ. ಸೊ ನಾನು ಈಗ ರೊಟೇಟ್ ಮಾಡ್ತೀನಿ. ಸಿ, this is the direction of the charged magnetic field, this is the velocity of the charged particle. So ಪಾಮಿನ, ಈ ಪಾಮಿನ ಡೈರೆಕ್ಷನ್ ಏನು ಇಂಡಿಕೇಟ್ ಮಾಡುತ್ತೆ? ನಾವು ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಫೋರ್ಸ್ನ ಇಂಡಿಕೇಟ್. ಸೊ ದಿಸ್ ಇಸ್ ದ ಫೋರ್ಸ್ ಡೈರೆಕ್ಷನ್, ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ದ ವೆಲಾಸಿಟಿ, ದಿಸ್ ಇಸ್ ದ ಫೋರ್ಸ್. ನೋಡಿ, ಫೋರ್ಸ್ ಏನಾಗಿದೆ ಡೌನ್ವರ್ಡ್ ಬರ್ದಿದ್ದೀನಿ, ಮ್ಯಾಗ್ನೆಟಿಕ್ ಫೋರ್ಸ್. ನೋಡಿ, ದಿಸ್ ಇಸ್ ಫಾರ್ ದ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್. ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಆಗಿದ್ರೆ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ ಇರ್ತಕ್ಕಂತಹ ಡೈರೆಕ್ಷನಿನ ಫೋರ್ಸು ಆಪೋಸಿಟ್ ಇರುತ್ತೆ, ಅಪ್ವರ್ಡ್ ಡೈರೆಕ್ಷನ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಅದು ಒಂದು ಕಾನ್ಸೆಪ್ಟ್ ನೆನಪಿರಲಿ. ಸೊ ಇಲ್ಲಿ ಏನಾಗ್ತಿದೆ ನೋಡಿ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೋರ್ಸ್, ದಿಸ್ ಇಸ್ ದ ಮ್ಯಾಗ್ನೆಟಿಕ್ ಫೋರ್ಸ್, ಬೋತ್ ಆರ್ ಆಪೋಸಿಟ್ ಡೈರೆಕ್ಷನ್ ಇದೆ. ಹಾಗಾಗಿ ನಾನು ಫೋರ್ಸ್ನ ಬರೆದ್ರೆ ಎಫ್ ಇಸ್ ಈಕ್ವಲ್ ಟು ಕ್ಯೂ ವಿ ಮೈನಸ್ ಕ್ಯೂ ವಿ ಬಿ ಅಂತ ಬರಿತೀನಿ. ಬಿಕಾಸ್ ದೇರ್ ವಿಲ್ ಬಿ ಎ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು ಇಲ್ಲಿ, this is theta will be the perpendicular, theta is equal to 90 degree. This indicates that force are opposite direction. ಇದು FE, this is minus FB. ನಮಗೆ ಗೊತ್ತಿದೆ R is equal to square root of a square plus b square plus 2ab cos theta. theta 180 degree, cos 180 is minus 1 ಆಗ್ತದೆ. ಸೊ ಫೋರ್ಸ್ ಏನಾಗಿದೆ ಇಲ್ಲಿ, FE upward ಇದೆ, FB downward ಇದೆ. ಇದು ಒಂದು ಕಾನ್ಸೆಪ್ಟ್. This is very important concept. When a charged particle enter a magnetic field, enter a region where both electric field as well as magnetic field are present, so that it does not deflected by both electric field and magnetic field. So what is the condition for that? ಅಂದ್ರೆ
ಒಂದು ಚಾರ್ಜ್ಡ್ ಪಾರ್ಟಿಕಲ್ಲು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಆ ಒಂದು ರೀಜನ್ ಅಲ್ಲಿ ಎಂಟರ್ ಆದಾಗ ಇಟ್ ಡಸ್ ನಾಟ್ ಡಿಫ್ಲೆಕ್ಟ್ ಬೈ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಏನು ಕಂಡೀಷನ್ ಆಗಿರಬೇಕು ಅಂದ್ರೆ, ಇಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ವಿತ್ ಎ ವೆಲಾಸಿಟಿ ವಿಚ್ ಈಸ್ ಈಕ್ವಲ್ ಟು ಇ ಬೈ ಬಿ, ದ ಚಾರ್ಜ್ಡ್ ಪಾರ್ಟಿಕಲ್ ಡಸ್ ನಾಟ್ ಎಕ್ಸ್ಪೀರಿಯನ್ಸಸ್ ಎನಿ ಫೋರ್ಸ್. ನೋಡೋಣವಾ, ನೋಡಿ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಮೈನಸ್ ಕ್ಯೂ, ವಿ ಏನಾಗಿದೆ ಇಲ್ಲಿ ಇ ಡಿವೈಡೆಡ್ ಬೈ ಬಿ ಆಗಿದೆ ಇಂಟು ಬಿ. ಸೊ ಬಿ ಬಿ ಗೆಟ್ ಕ್ಯಾನ್ಸಲ್ ಔಟ್, ಕ್ಯೂ ವಿ ಮೈನಸ್ ಕ್ಯೂ ವಿ ಇಸ್ ಈಕ್ವಲ್ ಟು 0. ಸೊ ದ ನೆಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ಡ್ ಪಾರ್ಟಿಕಲ್ ಇಸ್ 0. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ದ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಈಕ್ವಲ್ ಟು ಇ ಅಂಡ್ ಬಿ, the charged particle does not experience a force, that is there is no electric force and there is no magnetic force. If the charged particle coming in this manner, it is going the same manner. ಇದೊಂದು ಇಂಪಾರ್ಟೆಂಟ್ ಕಂಡೀಷನ್, ದಟ್ ಈಸ್ ಸ್ಟ್ರೈಟ್ ಲೈನ್ ಪಾತನ್ನು ಏನು ಮಾಡುತ್ತೆ, ಟ್ರೇಸ್ ಮಾಡುತ್ತೆ. ಸ್ಟ್ರೈಟ್ ಲೈನ್ ಪಾತ್ ಇದು ಕೂಡ ಇಂಪಾರ್ಟೆಂಟ್ ಕಂಡೀಷನ್, ನೆನ್ಪಿಟ್ಕೊಳ್ಳಿ. ಈ ಒಂದು ಕಂಡೀಷನ್ನ, ಈ ಒಂದು ಅರೇಂಜ್ಮೆಂಟನ್ನು ನಾವೇನಂತ ಕರಿತೀವಿ ಅಂದರೆ ವೆಲಾಸಿಟಿ ಸೆಲೆಕ್ಟರ್ ಅಂತ ಕರಿತೀವಿ. ವೆಲಾಸಿಟಿ ಸೆಲೆಕ್ಟರ್, ದಿಸ್ ಇಸ್ ದ ವೆಲಾಸಿಟಿ ಸೆಲೆಕ್ಟರ್. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಆಲ್ರೆಡಿ ಕೇಳಿದ್ರೆ ಇದ್ರ ಬಗ್ಗೆನೂ ನೆನಪಿರಲಿ. ವೆಲಾಸಿಟಿ ಸೆಲೆಕ್ಟರ್ ಅಂತ ಈ ಕಂಡೀಷನ್ ತಗೋಬೇಕಾದ್ರೆ ಇನ್ನೊಂದು ಇಂಪಾರ್ಟೆಂಟು, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರಬೇಕು, ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅರ್ಥ ಆಗ್ತಿದೆಯಲ್ಲ? ಅಂಡ್ ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಇಸ್ ಆಲ್ಸೋ ಪರ್ಪೆಂಡಿಕ್ಯುಲರ್ ಟು ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಕಂಡೀಷನ್ ಆಗಿರಬೇಕಪ್ಪ. ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು, ಚಾರ್ಜ್ಡ್ ಪಾರ್ಟಿಕಲ್ ಕೂಡ ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗಬೇಕು. ಈ ಕೇಸಲ್ಲಿ ವೆಲಾಸಿಟಿ ಇಷ್ಟಕ್ಕೆ ಈಕ್ವಲ್ ಆಗಿದ್ರೆ ಫೋರ್ಸ್ ಏನಾಗುತ್ತೆ, 0 ಆಗಿಬಿಡುತ್ತೆ. ಮೀನ್ಸ್ ಲರೆಂಟ್ ಫೋರ್ಸ್ ಬಿಕಮ್ 0. ಇದು ಕೂಡ ಇಂಪಾರ್ಟೆಂಟ್ ಕಂಡೀಷನ್. ನೆಕ್ಸ್ಟು ಇದನ್ನ ನಿಮ್ಮ 2020 CET ನಲ್ಲೂ ಕೇಳಿದರೆ, ಡೈರೆಕ್ಟ್ ಎಕ್ಸ್ಪ್ರೆಷನ್ ಕೇಳಿದರೆ, ವಾಟ್ ಈಸ್ ದ ವೆಕ್ಟರ್ ಫಾರ್ಮ್ ಆಫ್ ಬಯಾರ್ಡ್-ಸವರ್ಟ್ಸ್ ಲಾ. ನೋಡಿ, ಬಯಾರ್ಡ್-ಸವರ್ಟ್ಸ್ ಲಾ ಏನು ಹೇಳುತ್ತಂದ್ರೆ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್. ಕರೆಂಟ್ ಎಲಿಮೆಂಟ್ ಅಂದರೆ ಐ ಇಂಟು ಡಿ ಎಲ್. ಇದಕ್ಕೊಂದು ಕಂಪ್ಲೀಟ್ ವೈರಲ್ಲಿ ಸ್ಮಾಲ್ ಪಾರ್ಟ್ ಇದೆಯಲ್ವಾ, ಆ ಪಾರ್ಟ್ ಐನ ಮಲ್ಟಿಪ್ಲೈ ಮಾಡಿದರೆ ಅದನ್ನು ನಾವು ಕರೆಂಟ್ ಎಲಿಮೆಂಟ್ ಅಂತ ಕರಿತೀವಿ. ಕರೆಂಟ್ ಎಲಿಮೆಂಟಿನ ಯೂನಿಟ್ ಆಗುತ್ತೆ ಏನಾಗುತ್ತೆ, ಆಂಪಿಯರ್ ಮೀಟರ್ ಆಗುತ್ತೆ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ದ ಕರೆಂಟ್ ಎಲಿಮೆಂಟ್ ಇಸ್ ಗಿವನ್ ಬೈ μ0/4π IDL sin θ ಡಿವೈಡೆಡ್ ಬೈ r² ಆಗಿರುತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಡಿ ಎಲ್ ಅನ್ನೋದು ಲೆಂತ್ ವೆಕ್ಟರ್ ಅಂತ ತಗೊಳ್ತೀವಿ, ಅದು ಕೂಡ ಇಂಪಾರ್ಟೆಂಟ್. ಸೊ μ0/4π IDL ವೆಕ್ಟರ್ ಫಾರ್ಮ್ ಬರೆದಾಗ r ಅಂತ ಬರ್ತಿದೆ. ದಿಸ್ r ವಿಲ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನಮಗೆ ಗೊತ್ತಿದೆ r ಕ್ಯಾನ್ ಆಲ್ಸೋ ಬಿ ರಿಟರ್ನ್, ಯೂನಿಟ್ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಆಸ್ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ನಾನು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ, r ವೆಕ್ಟರ್ ಡಿವೈಡೆಡ್ ಬೈ r. ಸೊ r³ ಆಯ್ತು, ಇಲ್ಲಿ r² ಇದೆ, ಇಲ್ಲೊಂದು r ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, r³ ಆಯಿತು. ನೋಡಿ, ಇದು ಕೂಡ ವೆಕ್ಟರು, ಇದು ಕೂಡ ವೆಕ್ಟರು, ಸೈನ್ ಇದೆ. ಸೊ ದಟ್ ಕ್ರಾಸ್ ಪ್ರಾಡಕ್ಟ್ DL ಕ್ರಾಸ್ R, I is a scalar. ಇದು ವೆಕ್ಟರ್ ಫಾರ್ಮ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಈಸ್ ಅಕಾರ್ಡಿಂಗ್ಸ್ ವಿತ್ ಬಯಾರ್ಡ್-ಸವರ್ಟ್ಸ್ ಲಾ. ಈ ಒಂದು ಎಕ್ಸ್ಪ್ರೆಷನ್ನ ಟ್ವೈಸ್ ನಿಮ್ಮ ಎಕ್ಸಾಮಿನೇಷನಲ್ಲಿ, ಯಾವುದು CET ಎಕ್ಸಾಮಿನೇಷನಲ್ಲಿ ಕೇಳಿದರೆ. ದೀಸ್ ಕಾನ್ಸೆಪ್ಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.